ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ದಿನ ನಾವು ಶಿವರಾತ್ರಿ ದಿನ ಇರೋದ್ರಿಂದ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ದಿನ ನಾವು ಇಡೀ ದಿನ ಫುಲ್ ಉಪವಾಸ ಇದ್ವಿ. ನೈಟ್ ಆದಮೇಲೆ ಅಂದರೆ ಸಂಜೆ ಮೇಲೆ ನಾವು ಶಿವರ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ನಾವು ಪೂಜೆ ದಿನ ಅವತ್ತಿನ ನೈಟು ನಾನು ಉಪ್ಪಿಟ್ಟನ್ನ ಮಾಡ್ತೀವಿ. ನಮ್ಮನೆ ಅಂತ ಅಲ್ಲ, ಬೇರೆ ಎಲ್ಲೋ ಕಡೆನೂ ಉಪ್ಪಿಟ್ಟೆ ಮಾಡೋದು. ಸೊ ನಂತರ ನಾನಿಲ್ಲಿ ತಂಬಿಟ್ಟಿಗೋಸ್ಕರ ಕಡಲೆ ಬೀಜ ಏನಿದೆ ಅದೆಲ್ಲ ಹುರ್ಕೊಂಡು ಇಟ್ಕೊತಾ ಇದ್ದೀನಿ. ಎಲ್ಲರೂ 3 days 4 days ಮುಂಚೆನೇ ಮಾಡಿಟ್ಕೊತಾರೆ. ಬಟ್ ನಾನು ಅವತ್ತೇ ಫ್ರೆಶ್ ಆಗಿ ಅವತ್ತೇ ಮಾಡಿ ಅವತ್ತೇ ನೈವೇದ್ಯ ಮಾಡೋದು. ಹಾಗಾಗಿ ಅವತ್ತಿನ ದಿನ ಯಾವ ರೀತಿ ಇತ್ತು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಸಂಜೆ ಆಗ್ತಾ ಇದ್ದಂಗೆ ಎಲ್ಲರೂ ಪ್ರತಿ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ, ಸ್ನಾನ ಮಾಡಿಕೊಂಡು. ಹಾಗೆಯೇ ನಾವೆಲ್ಲರೂ ಮದುವೆ ಮುಂಚೆ ನಮ್ಮ ಕಡೆ ಯಾರೂ ಶಿವದಾರ ಹಾಕಲ್ಲ. ಬಟ್ ಮದುವೆ ಆದ ನಂತರ ಎಲ್ಲರೂ ಮನೆಯಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಅಂದರೆ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಎಲ್ಲರೂ ಕೂಡ ಶಿವದಾರನ ಹಾಕ್ಕೊತೀವಿ. ಸೊ ಆವತ್ತಿನ ದಿನ ನಮ್ಮ ಶಿವದಾರದಲ್ಲಿ ಹಾಕ್ಕೊಂಡಿರೋವಂಥ ಎಲ್ಲ ಶಿವಲಿಂಗನೂ ನಾವು ಪೂಜೆಗೆ ಇಟ್ಕೊಂಡು ಅಭಿಷೇಕ ಮಾಡ್ತೀವಿ. ನಮ್ಮ ಯಜಮಾನರು ಇಡೀ ದಿನ ಅನ್ನೋದಕ್ಕಿಂತ ಪ್ರತಿ ಒಂದು ಹಬ್ಬದಲ್ಲೂ ಎಲ್ಲ ಪೂಜೆ ಅಂತ ಬಂದರೆ ಅವರೇನೆ ಮಾಡೋದು. ಹಾಗಾಗಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದರು. ನಾನು ಅಭಿಷೇಕಕ್ಕೆ ಏನಿದೆ ಲಿಂಗ ಎಲ್ಲರದ್ದು ಇಸ್ಕೊಂಡೋಗಿ ತೊಗೊಂಡೋಗಿ ಕೊಡ್ತಾಯಿದ್ದೀನಿ. ಸೊ ಆ ಪೂಜೆ ನಡೆಯುವಾಗ ಅಂದರೆ ನಮ್ಮೂರು ದೇವಸ್ಥಾನದಲ್ಲೂ ಕೂಡ ಗ್ರ್ಯಾಂಡಾಗಿ ಮಾಡ್ತಾರೆ ಪೂಜೆನ. ಅಲ್ಲಿ ಎಲ್ಲ ದೇವಸ್ಥಾನಕ್ಕೆ ನಾವೆಲ್ಲ ಹೋಗ್ಲಿಕ್ಕಾಗಲ್ಲ, ಬರೀ ಜೆಂಟ್ಸ್ ಅಷ್ಟೇ ಹೋಗ್ತಾರೆ. ಹಾಗೆಯೇ ನಾನು ಮನೆಯಲ್ಲೇ ನಡೆಯುವಂಥ ಶಿವ ಪೂಜೆನ ಅಭಿಷೇಕನ ಯಾವ ರೀತಿ ಮಾಡ್ತೀವಿ ನಮ್ಮ ಕಡೆ ಅನ್ನೋದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಪೂಜೆ ಯಾವ ರೀತಿ ನಡೀತು ಅನ್ನೋದನ್ನ ತೋರಿಸ್ತೀನಿ. ಬ್ರಹ್ಮ ಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಬ್ರಹ್ಮ ಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಸರ್ವಸುಗಂಧಸುಲೇಪಿತಲಿಂಗಂ ಬುದ್ಧಿವಿವರ್ತನಕಾರಣಲಿಂಗಂ ಸಿದ್ಧಸುರಾಸುರವಂದಿತಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಕನಕಮಣಿಭೂಷಿತಲಿಂಗಂ ಪಣಿಪತಿವೇಷ್ಟಿತಶೋಭಿತಲಿಂಗಂ ದಕ್ಷಸುಯಜ್ಞವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಕುಂಕುಮಚಂದನಲೇಪಿತಲಿಂಗಂ ಪಂಕಜಹಾರ ಸುಶೋಭಿತಲಿಂಗಂ ಸಂಚಿತಪಾಪವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ದೇವಗಣಾರ್ಚಿತಸೇವಿತಲಿಂಗಂ ಭಾವೈರ್ಭಕ್ತಿಭಿರೇವ ಚ ಲಿಂಗಂ ದಿನಕರಕೋಟಿಪ್ರಭಾಕರಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಹಸ್ತದಳೋಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವಕಾರಣಲಿಂಗಂ ಹಸ್ತದರಿದ್ರವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಸುರಗುರು ಸುರವರ ಪೂಜಿತಲಿಂಗಂ ಸುರವನಪುಷ್ಪ ಸದಾ ಶಿವಲಿಂಗಂ ಪರಮಾತ್ಮಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಬ್ರಹ್ಮ ಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ.
ಹಾಯ್ ಗಾಯ್ಸ್, ಹೇಗಿತ್ತು ನಮ್ಮನೆ ಶಿವಪೂಜೆ ಹೇಗಿತ್ತು ಅಂತ ಅಲ್ಲಿ ನಮ್ಮ ಯಜಮಾನ್ರು ದೇವರ ನಾಮನ ಶತಕೋಟಿ ನಾಮ ಏನಿರುತ್ತೆ ಅದನ್ನು ಪಠನೆ ಮಾಡಿಕೊಂಡು ಅಭಿಷೇಕ ಮಾಡಿದರು. ಬಟ್ ನಾನು ಇಲ್ಲಿ ಅಷ್ಟೆಲ್ಲ ಪಠನೆ ಮಾಡ್ತಾ ಕೂತ್ಕೊಂಡ್ರೆ ತುಂಬ ಲಾಂಗ್ ಆಗುತ್ತೆ ಅನ್ನೋದಕ್ಕೋಸ್ಕರ ಶಿವನ ತುಂಬ ಇಷ್ಟವಾದ ಸಾಂಗ್ ಏನಿದೆ, ನನಗಿಷ್ಟ ಆಗೋದು ಅದನ್ನು ನಾನು ಆ ಸಾಂಗ್ ಆಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಾಂಗ್ ಇಷ್ಟ ಆದರೆ ಕಮೆಂಟ್ ಮಾಡಿ. ಹಾಗೆಯೇ ನಾವು ಬೆಳಗ್ಗೆ ಆದ ತಕ್ಷಣ ಇಡೀ ನೈಟ್ ಅದೆಲ್ಲ ಆಗಿದ್ಮೇಲೆ ಬೆಳಗ್ಗೆ ನಾವು ಮನೆ ದೇವರ ಪೂಜೆಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಹೊರಟಿದ್ವಿ. ಹೋಗ್ತಾ ನಾವು ದಾರಿನಲ್ಲಿ ಸ್ವಲ್ಪ ವಿಡಿಯೋ ಕೂಡ ಮಾಡ್ಕೊಂಡು ಹೋಗಿದ್ದೀನಿ. ಹಾಗೆ ದೇವಸ್ಥಾನ ತಲುಪ್ತಾ ಇದ್ದಾಗೆ ನಮ್ಮ ಶಿವ ಪೂಜೆಗೆ ಅಂದರೆ ಮನೆ ದೇವರು ಅಂತ ಏನಿರುತ್ತೆ, ಎಲ್ಲರೂ ಯಾವ್ಯಾವ ಕುಟುಂಬಕ್ಕೆ ಮನೆ ದೇವರು ಅಂತ ಅನಿಸ್ಕೊಂಡಿರುತ್ತೆ ಈ ಶಂಕರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ದೇವ ಅವರು ಪ್ರತಿಯೊಬ್ಬರು ಬಂದು ಪೂಜೆ ಸಲ್ಲಿಸಿದ್ರು. ನೋಡ್ತಾ ಇರ್ಬೋದು ಎಷ್ಟು ಹೂಗಳಿಂದ, ಎಷ್ಟು ಹಣ್ಣು ಹೂಗಳಿಂದ ಅಲಂಕಾರಗೊಂಡಿದೆ ಶಿವ ಪೂಜೆ, ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ನಮಗಂತೂ ತುಂಬಾ ಖುಷಿ ಆಯಿತು ನೋಡ್ತಾ ಇದ್ದಂಗೆ. ಪ್ರತಿ ಸಲ ಹೋದಾಗಲೂ ನಮ್ಮ ಒಂದು ಫ್ಯಾಮಿಲಿ ಅವ್ರಿಗೆ ಬೇಕಾದಾಗ ಹೋಗಿ ಪೂಜೆ ಮಾಡ್ಕೊಂಬರ್ತಾಯಿದ್ರು. ಬಟ್ ಶಿವರಾತ್ರಿ ಪೂಜೆ ಆಗಿರೋದ್ರಿಂದ, ಶಿವನ ಒಂದು ಫೇವ್ರೆಟ್ ದಿನ ಆಗಿರೋದ್ರಿಂದ ಆವತ್ತಿನ ದಿನ ನಾವು ಪ್ರತಿಯೊಂದು ಕುಟುಂಬದವರು ಬಂದು ಎಲ್ಲ ರೀತಿ ಅಲಂಕಾರ ಮಾಡಿ ಆ ಪೂಜೆನ ಸಲ್ಲಿಸಿದ್ರು. ಹಾಗೆ ನಾನು ಕೂಡ ಹೊರಗಡೆ ಒಂದು ಲೊಕೇಶನ್ ಏನಿದೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಮನೆಯಲ್ಲೂ ಶಿವರಾತ್ರಿ ದಿನ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಈ ಥರ ಒಂದು ಗಂಟನ್ನು ಕಟ್ತಾರೆ. ಅಂದರೆ ಪತ್ರೆ 3 ದಳೆ ಇರುವಂಥ ಬಿಲ್ವ ಪತ್ರೆಯಿಂದ ಈ ಥರ ಮಾಡಿ ಅದನ್ನು ಗಂಟು ಕಟ್ಟಿ ನಮಗೆಲ್ಲ ಮಾಡ್ತಾಯಿದ್ರು ಚಿಕ್ಕ ವಯಸ್ಸಿನಲ್ಲಿ. ನಮಗೆ ಒಂದಿಷ್ಟು ತಮಟ ಏನಿರುತ್ತೆ ತಂಬಿಟ್ಟು 1 ರೂಪಾಯಿನ ಕಾಯಿನು ಹಾಗೆ ಒಂದು ಸ್ವಲ್ಪ ಒಂದು ಪತ್ರೆನ ಇಟ್ಟು ಅದನ್ನು ಕಟ್ತಾಯಿದ್ರು. ಬಟ್ ಇಲ್ಲಿ ಬರೀ ಪತ್ರೆ ಅಷ್ಟೇ ಮಾಡೋದು ಇವಾಗ. ನೋಡ್ತಾ ಇರ್ಬೋದು ಚಿಕ್ಕ ಮಕ್ಕಳಿಗೆ ಈ ಥರ ಎಲ್ಲ ಕಟ್ಟಿ ಆವತ್ತಿನ ದಿನ ಪೂಜೆ ನಡೆಯುತ್ತೆ. ನೆಕ್ಸ್ಟ್ ಡೇ ಏನಿರುತ್ತೆ ಅದನ್ನು ಬಿಚ್ಚಿಬಿಟ್ಟು ಕ್ಲಾಸಿಗೆ ಹೋಗ್ತಾರೆ. ಈಗೆಲ್ಲ ಕ್ಲಾಸಿಗೆ ಅವೆಲ್ಲ ಅಲೋ ಇಲ್ಲ. ಬಟ್ ನಾವೆಲ್ಲ ಹೋಗ್ತಾ ಇದ್ದ ಟೈಮ್ದಲ್ಲಿ ಅದನ್ನು ವಾರ ಆದರೂ ಬಿಚ್ಚುತ್ತಾನೆ ಇರಲಿಲ್ಲ, ಕಟ್ಕೊಂಡೇ ಇರ್ತಾಯಿದ್ವಿ. ನಂತರ ಇಲ್ಲಿ ಗಾಡಿ ಪೂಜೆ ಮಾಡಿಸ್ಬೇಕಾಗಿರೋದ್ರಿಂದ ಏನು ಮಾಡ್ತಾಯಿದ್ರು ನಮ್ಮ ಯಜಮಾನ್ರು ನವಗ್ರಹ ಅಂದರೆ ನವಧಾನ್ಯಗಳಿಂದ ಕೂಡಿರೋವಂಥದ್ದು ಒಂದು ಧಾನ್ಯದ ಗಂಟನ್ನು ಮಾಡ್ತಾಯಿದ್ರು. ಅದು ದೇವಸ್ಥಾನದಲ್ಲಿ ಮಾಡಿ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೋಸ್ಕರ ಮಾಡ್ಕೊತಾ ಇದ್ರು. ನೋಡ್ತಾ ಇರ್ಬೋದು ನವಧಾನ್ಯಗಳಲ್ಲಿ ಹುರುಳಿಕಾಳು, ಉದ್ದಿನಕಾಳು, ಹೆಸರು ಕಾಳು, ತೊಗರಿ ಕಾಳು, ಆಮೇಲೆ ಅಕ್ಕಿ, ರಾಗಿ, ಭತ್ತ ಮತ್ತು ಕಡಲೆಕಾಳು, ಈ ಥರ ಎಲ್ಲ ಥರದ ಕಾಳುಗಳಿಂದ, ಗೋಧಿ, ಈ ಥರ ನವಗ್ರಹ ಅಂದರೆ 9 ಕಾಳುಗಳಿಂದಲೂ ಮಾಡೋವಂಥದ್ದು. ಅದಕ್ಕೋಸ್ಕರ ಅದನ್ನು ಇಟ್ಕೊಂಡು ಎಲ್ಲ ರೀತಿಯ ಕಾಳುಗಳನ್ನು ಸ್ವಲ್ಪನೇ ತಂದಿದ್ದರು. ನನ್ನ ಮಗನೂ ಕೂಡ ನನಗೂ ಬೇಕು ಅಂತ ಹಠ ಮಾಡಿದ್ರಿಂದ ಅವನ ಸೈಕಲ್ಗೂ ಕೂಡ ಈ ಥರ ನವಗ್ರಹದಿಂದ ಧಾನ್ಯನ ಕಟ್ತಾರೆ. ಇದು ನಂಬಿಕೆ ಏನಂದರೆ ನವಗ್ರಹ ಅಂದರೆ ಯಾವುದೇ ರೀತಿಯ ಗ್ರಹಗಳಿರುತ್ತಲ್ಲ 9 ಗ್ರಹಗಳು, ಯಾವುದರಿಂದಲೂ ಕೆಟ್ಟದ್ದು ಆಗದೇ ಇರಲಿ ಅಥವಾ ನಮಗೆ ಆ ದೃಷ್ಟಿ ನಮ್ಮ ಗಾಡಿ ಮೇಲೆ ಬೀಳದೇ ಇರಲಿ ಅನ್ನೋದಕ್ಕೋಸ್ಕರ ಈ ಥರ ನವಗ್ರಹ ಧಾನ್ಯಗಳನ್ನ ಕಟ್ಟಿ ಪೂಜೆ ಮಾಡಿ ಅದನ್ನು ಗಾಡಿಗಳಿಗೆ ಕಟ್ತಾರೆ. ಬಟ್ ಇವಾಗೆಲ್ಲ ಯಾರು ಜಾಸ್ತಿ ಕಟ್ಟಲ್ಲ. ಬಟ್ ಇವಾಗ ನಮ್ಮ ಯಜಮಾನ್ರು ಕಟ್ಟಲೇಬೇಕು ದೇವ್ರಿಗೋಸ್ಕರ, ದೇವ್ರನ್ನ ಸನ್ನಿಧಾನದಲ್ಲಿ ಪೂಜೆ ಮಾಡಿಕೊಂಡು ಗಾಡಿ ಕಟ್ಟಬೇಕು ಅನ್ನೋದಕ್ಕೋಸ್ಕರ ನಮ್ಮ ಮಾವನವ್ರ ಕಾರಿಗೆ ಕಟ್ಟಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಹಾಗೆಯೇ ಪೂಜೆ ಮಾತ್ರ ನಮಗೆ ತುಂಬಾ ಖುಷಿ ಆಯಿತು. ಪೂಜೆ ಅವತ್ತಿನ ದಿನ ನಡೆದಿದ್ದು ಅಷ್ಟು ಚೆನ್ನಾಗಿ ಪೂಜೆ ನಡೀತು. ಹಾಗೆ ನೋಡಲಿಕ್ಕೆ ಇಲ್ಲಿ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಒಂಟಿ ಬಸವ ಇರೋದನ್ನು ನೋಡಿದ್ದೀರಾ. ಬಟ್ ನಮ್ಮ ಮನೆ ದೇವರ ಪೂಜೆಯಲ್ಲಿ ಮನೆ ದೇವಸ್ಥಾನದಲ್ಲಿ ಏನಿದೆ ಅಂದರೆ 2 ಬಸವಣ್ಣ ಇದೆ. ಜೋಡಿ ಬಸವಣ್ಣ ಇರೋವಂಥ ದೇವಸ್ಥಾನ ನಾನು ಸದ್ಯದಲ್ಲಿ ಹತ್ರದಲ್ಲಿ ಕೇಳೂ ಇಲ್ಲ ಅಥವಾ ಹತ್ರದಲ್ಲಿ ನೋಡೂ ಇಲ್ಲ. ಜೋಡಿ ಬಸವಣ್ಣ ಇರೋವಂಥ ದೇವಸ್ಥಾನ ಬಂದು ನಮ್ಮ ಮನೆ ದೇವರು ಶ್ರೀ ಶಂಕರಲಿಂಗೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಇರೋವಂಥದ್ದು. ಅದನ್ನು ನಾನು ಈ ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ ಜೋಡಿ ಬಸವಣ್ಣ ಯಾವ ರೀತಿ ಇದೆ ಅಂತ. ಎಲ್ಲ ದೇವಸ್ಥಾನಗಳಲ್ಲೂ ಶಿವನ ಎದುರುಗಡೆಗೆ ಒಂದು ಬಸವಣ್ಣನ ದೇವರ ಪ್ರತಿಮೆ ಏನಿರುತ್ತೆ ಅದು ಇರುತ್ತೆ. ಬಟ್ ಇಲ್ಲಿ 2 ಇದೆ ನಮ್ಮ ದೇವಸ್ಥಾನದಲ್ಲಿ. ನೋಡ್ತಾ ಇರ್ಬೋದು ತೊಗರಿಕಾಳು, ಹುರುಳಿಕಾಳು, ಉದ್ದಿನಕಾಳು, ಹೆಸರು ಕಾಳು, ಹಾಗೆಯೇ ಗೋಧಿ, ಅಕ್ಕಿ, ಈ ಥರ ಎಲ್ಲ ಥರದ್ದು ಕೂಡ ಹಾಕ್ಕೊತಾ ಇದ್ದಾರೆ. ಈಗ ಅಕ್ಕಿನೂ ಕೂಡ ಹಾಕ್ತಾಯಿದ್ದಾರೆ. ಸೊ ಇಷ್ಟನ್ನು ಹಾಕಿ ಒಂದು ಗಂಟು ಮಾಡಿ ಕಟ್ಟಿಟ್ಕೊಳ್ಳೋದು. ಕಟ್ಟಿಬಿಟ್ಟು ಅದನ್ನು ದೇವ್ರ ಮುಂದೆ ಇಟ್ಟು ಧೂಪ ಅಂದರೆ ವಿಭೂತಿ, ಆಮೇಲೆ ಕುಂಕುಮ, ಅರಿಶಿನ ಕುಂಕುಮ, ಹಾಗೆ ಊದುಗಡ್ಡಿಯಿಂದ ಎಲ್ಲ ನೀಟಾಗಿ ಪೂಜೆ ಮಾಡಿ ಅದನ್ನು ಗಾಡಿ ಕಟ್ಟೋದು.
ಸೊ ಇದರಿಂದ ಯಾವುದೇ ರೀತಿ ಕೆಟ್ಟ ದೃಷ್ಟಿಗಳು ಬೀಳಲ್ಲ ಗಾಡಿ ಮೇಲೆ ಅನ್ನೋದು ಒಂದು ನಂಬಿಕೆ. ಬಟ್ ಕೆಲವೊಬ್ಬರು ಮಾಡ್ತಾರೆ, ಎಲ್ಲರೂ ಮಾಡಲೇಬೇಕು ಅಂತ ಏನಿಲ್ಲ, ಕೆಲವೊಬ್ಬರು ಅಷ್ಟೇ ಮಾಡ್ತಾರೆ. ನಮ್ಮಲ್ಲಿ ಕೂಡ ಇದೊಂದು ವಾಡಿಕೆ ಇದೆ, ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವಾಗಲಿಂದ, ಇವಾಗಲೂ ಕೂಡ ನಡೆಸಿದ್ದಾರೆ. ಅದಕ್ಕೋಸ್ಕರ ಅಂತಲೇ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಇದ್ರ ಜೊತೆಗೆ ನನ್ನ ಮಗನೂ ಬೇಕು ಅನ್ನೋದಕ್ಕೋಸ್ಕರ ಅವನಿಗೂ ಒಂದು ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡಿದೆ ಹಾಗೆಯೇ ಅವತ್ತಿನ ದಿನ ಎಷ್ಟು ಚೆನ್ನಾಗಿತ್ತು ಅಂದರೆ, ಇಡೀ ದಿನ ಉಪವಾಸ ಇದ್ದರೂ ಕೂಡ ನಾವು ಉಪವಾಸ ಇದ್ದೀವಿ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಪೂಜೆ ಎಲ್ಲ ನಡೀತಾ ಇತ್ತಲ್ವ. ಅದು ದೇವರ ಪೂಜೆ ಅಂದರೆ ಅಷ್ಟು ಚೆನ್ನಾಗಿರುತ್ತಲ್ವ. ಹಾಗಾಗಿ ಇಡೀ ದಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ದೇವರಿಗೆಲ್ಲ ಹೋಗಿ, ಹಾಗೆ ಇನ್ನೊಂದು ಹೆಣ್ಣು ಮನೆ ದೇವರು ಇದೆ, ಅದು ಎಲ್ಲ ಕಡೆ ತೋರಿಸೋ ಆಗಿಲ್ಲ, ಹಾಗಾಗಿ ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ. ಇದೊಂದು ಮಾತ್ರ ಶಿವಲಿಂಗ ದೇವಸ್ಥಾನ, ನಮ್ಮ ಮನೆ ದೇವರ ದೇವಸ್ಥಾನ ಆಗಿರೋದ್ರಿಂದ ಹೋಗಿ ದೇವಸ್ಥಾನ ಎಲ್ಲ ಪೂಜೆ ಮಾಡ್ಕೊಂಡು ಬಂದ್ವಿ. ಹೋಗೋ ಲಾಸ್ಟ್ ಹಂತದಲ್ಲಿ ಈ ದೇವಸ್ಥಾನನ ಒಂದು ರೌಂಡ್ ಹಾಕೊಂಡ್ಬರ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಅದರ ದೇವಸ್ಥಾನದ ಸುತ್ತಮುತ್ತಲಿನ ವಾತಾವರಣ ಎಷ್ಟು ಪ್ರಶಾಂತವಾಗಿದೆ, ಗಿಡ ಮರಗಳಿಂದ ಕೂಡಿದೆ. ಹಾಗೆ ಇಲ್ಲೊಂದು ಬಾವಿ ಇದೆ. ಮುಂಚೆ ಎಲ್ಲ ಇದೇ ನೀರನ್ನ ತಗೊಂಡೋಗಿ ಅಭಿಷೇಕ ಮಾಡ್ತಾಯಿದ್ರು, ಇವಾಗಲೂ ಇದೆ. ಬಟ್ ಏನಂದರೆ ಅದೆಲ್ಲ ಹಸಿರು ಬೆಳ್ಕೊಂಡು ಪಾಚಿ ಬಂದುಬಿಟ್ಟಿದೆ. ಮಳೆಗಾಲದಲ್ಲಿ ಎಲ್ಲ ಏನಾಗುತ್ತೆ ಅಂದರೆ ತುಂಬ ಮೇಲೆ ಬಂದಿರುತ್ತೆ ನೀರು, ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಬಟ್ ಇವಾಗ ಅಲ್ಲಿ ಸೆತ್ತೆ ಬೆಳ್ಕೊಂಡಿರೋದ್ರಿಂದ ಸ್ವಲ್ಪ ಭಯ, ಅಂದರೆ ಹೋಗಿ ಹಾಕಿ ನೀರು ತಗೊಳ್ಳಿಕ್ಕೆ ಸ್ವಲ್ಪ ಭಯ ಆಗುತ್ತೆ. ಬಟ್ ನೋಡೋಕೆ ಮಾತ್ರ ವಾತಾವರಣ ಸೂಪರಾಗಿದೆ. ಸೊ ಈಗ ನಾವು ಇದೆಲ್ಲ ದೇವಸ್ಥಾನವೆಲ್ಲ ಮುಗಿಸ್ಕೊಂಡು ನಮ್ಮ ಹೆಣ್ಣು ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಹೋಗೋ ದಾರಿನಲ್ಲಿ ಇಲ್ಲಿ ಸ್ವಲ್ಪ ಗೊತ್ತಿರೋರೆಲ್ಲ ಸಿಕ್ಕಿದ್ರು, ಅದಕ್ಕೋಸ್ಕರ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಹೋಗುವಾಗ ನೋಡ್ತಾ ಇರ್ಬೋದು, ದೂರದಿಂದ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಹೋಗೋ ದಾರಿನಲ್ಲಿ ಮೇಕೆ ಕುರಿಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ನನ್ನ ಮಕ್ಕಳು ಆ ಮೇಕೆ ಹಿಡ್ಕ ಈ ಮೇಕೆ, ಇನ್ನೊಂದು ವೈಟ್ ಕಲರ್ ಮೇಕೆ ನಾವು ತಗೊಂಡೋಗೋಣ ಅಂತ ಎಲ್ಲ ಆಟ ಮಾಡ್ತಾಯಿದ್ರು. ಸೊ ಅದನ್ನು ಕೂಡ ವಿಡಿಯೋನಲ್ಲಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾವು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ಅದೇ ದೇವಸ್ಥಾನ, ನಮ್ಮ ಮನೆ ದೇವರ ದೇವಸ್ಥಾನ ಏನಿದೆ ಆ ದೇವಸ್ಥಾನ ಹತ್ರನೇ ಬಂದು ಅಲ್ಲೇ ಮರದ ನೆರಳ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ನಾನು ಪ್ರತಿ ಸಲ ಏನಾದ್ರು ಫ್ಯಾಮಿಲಿ ಸಮೇತ ಬರ್ತಾಯಿದ್ದೀವಿ, ಒಬ್ಬರು ಇಬ್ಬರು ಬಂದರೆ ಏನೋ ಈ ಥರ ಊಟ ಎಲ್ಲ ತರಲ್ಲ. ಬಟ್ ಫ್ಯಾಮಿಲಿ ಸಮೇತ ಬರ್ತಾ ಇದ್ದೀವಿ ಅಂದಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿರ್ತೀವಿ ಅನ್ನೋದು ಕಾರಣಕ್ಕೋಸ್ಕರ ನಾವು ಇದು ಮಾಡ್ಕೊಂಡಿರ್ತೀನಿ. ಮನೆಗೆ ಅಲ್ಲಿಗೆ ಹೋದ ತಕ್ಷಣ ತಿನ್ನಲಿಕ್ಕೆ ಅಂತ ಎಲ್ಲ ರೀತಿ ತಯಾರಿ ಮಾಡಿಕೊಂಡೇ ಹೋಗ್ತೀನಿ. ನಾನು ಇವತ್ತು ಪುಳಿಯೋಗರೆ ಮತ್ತು ಪಲಾವ್, ಹಾಗೆಯೇ ಕಡಲೆಕಾಳು ಉಸ್ಲಿ ಎಲ್ಲ ಮಾಡ್ಕೊಂಡು ಬಂದಿದ್ದೆ ದೇವರಿಗೆ ಎಡೆ ಮಾಡಬೇಕು ಅಂತ. ಸೊ ಅದೆಲ್ಲ ಕೂತ್ಕೊಂಡು ಅಲ್ಲಿ ತಿಂದು ಹೊರಟ್ವಿ. ಹೋಗೋ ಹಂತದಲ್ಲಿ, ಲಾಸ್ಟ್ ಹಂತದಲ್ಲಿ ನಮ್ಮ ಮನೆ ದೇವರ ದೇವಸ್ಥಾನ ಏನಿದೆ ಅದನ್ನು ವೀಡಿಯೋ ಮಾಡ್ಕೊಬೇಕು ಅನ್ನಿಸ್ತು, ಅದಕ್ಕೋಸ್ಕರ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಬಟ್ ಹಳೆಯ ಕಾಲದ್ದು, ಇದನ್ನು ಬಿಚ್ಚಿ ಈಗ ಹೊಸ್ದಾಗಿ ಮಾಡಬೇಕು ಅಂದರೆ ತುಂಬಾ ಕಷ್ಟ ಇದೆ. ಯಾಕಂದರೆ ಅದಕ್ಕೆ ಒಂದು ಆದ್ಯತೆ ಅಂತ ಇರುತ್ತೆ, ಅದನ್ನು ತಿಳ್ಕೊಳ್ದೆ ನಾವು ಹೋಗಿ ಕೈ ಹಾಕ್ಬಾರ್ದು ಅಂತ ನಾವು ಒಂದು ಮಾಡ್ತಾರೆ. ಸೊ ಇದು ಸ್ವಲ್ಪ ಉಲ್ಟಾ ಆಗ್ಬಿಟ್ಟಿದೆ ವಿಡಿಯೋ, ನೋಡಿಲ್ಲ ನಾನು ಎಡಿಟ್ ಮಾಡುವಾಗ ಸ್ವಲ್ಪ ಉಲ್ಟಾ ಆಗಿದೆ. ನಂತರ ಹೋಗೋ ದಾರಿನಲ್ಲಿ ಕೆರೆ ಬಾವಿ ಏನಿದೆ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಬಟ್ ಏನಂದರೆ ಶಾರ್ಟ್ ವೀಡಿಯೋ ಥರ ಬರೋ ಥರ ಆಗ್ಬಿಟ್ಟಿದೆ, ಲಾಂಗ್ ವೀಡಿಯೋಗೆ ಬರೋ ಥರ ಮಾಡಿಲ್ಲ. ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ. ಅರ್ಜೆಂಟ್ನಲ್ಲಿ ನಾನು ಏನು ಮಾಡಿದೆ ವೀಡಿಯೋನ ಅಂತ ಗೊತ್ತಾಗಲಿಲ್ಲ. ಮಕ್ಕಳಿದ್ರಲ್ವ, ಮಕ್ಕಳು ಕರ್ಕೊಂಡು ಹೋದ್ವಿ ಎಲ್ಲಾದರೂ ಅಂದರೆ ಬರೀ ಆ ಮಕ್ಕಳನ್ನ ಸಂಭಾಳಿಸೋದೇ ಕಷ್ಟ ಆಗುತ್ತೆ. ಇನ್ನು ಅದರಲ್ಲಿ ವೀಡಿಯೋ ಎಲ್ಲ ತುಂಬಾ ಕಷ್ಟ ಆಗುತ್ತೆ. ಆದರೂ ಇರಲಿ ಅಂತ ಮಾಡ್ಕೊಂಡಿದ್ದೀನಿ. ಹೊರಗಡೆ ವಾತಾವರಣ, ನೀರಿರೋವಂಥದ್ದು ಅಥವಾ ಕಾಡಿರೋ ಗಿಡ ಮರಗಳಿರೋವಂಥ ವಾತಾವರಣ ನೋಡ್ತಾ ಇದ್ರೆ ಎಷ್ಟು ಖುಷಿಯಾಗುತ್ತಲ್ಲ, ತುಂಬಾ ಖುಷಿಯಾಗುತ್ತೆ. ವಿಡಿಯೋನೆಲ್ಲ ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡಿ ಇಟ್ಕೊಬೇಕು ಅಂತ ಅನಿಸುತ್ತೆ. ಹಾಗೆ ಹೋಗೋ ದಾರಿನಲ್ಲಿ ಅರಕಲಗೂಡಿನಲ್ಲಿ ಫೇಮಸ್ ಆಗಿರೋವಂಥ ಒಂದು ಟೀ ಶಾಪ್ ಇದೆ. ಸೊ ನಾವು ಪ್ರತಿ ಸಲ ನಾವೇನಾದರೂ ಹೋದ್ವಿ ಅಲ್ಲಿಗೆ ಅಂದರೆ ಆ ಟೀ ಶಾಪ್ನ ಮಿಸ್ ಮಾಡದೆ ಎಂಟ್ರಿ ಕೊಟ್ಟು ವಿಸಿಟ್ ಕೊಟ್ಟೇ ಬರ್ತೀವಿ. ಸೊ ಇವತ್ತು ಆ ಟೀ ಶಾಪ್ ಯಾವುದು ಅಂತ ತೋರಿಸ್ತೀನಿ, ಬನ್ನಿ. ನಮ್ಮ ಮಾವನವರು ಅಥವಾ ನಮಗೆ ಆಗಲಿ, ನಮಗೆ ಆ ಟೀ ಶಾಪ್ ಅಂದರೆ ತುಂಬಾ ಇಷ್ಟ. ಟೀ ಶಾಪ್ ಅಂದರೆ ಇಷ್ಟ ಅನ್ನೋಕ್ಕಿಂತ ಟೀ ಶಾಪ್ನಲ್ಲಿ ಸಿಗುವಂಥ ಬೆಲ್ಲದ ಟೀ ಏನಿದೆ ನೋಡ್ತಾ ಇರಬಹುದು, ಸೂಪರ್ ಬಾಯ್ ಕ್ಲಬ್ ಅಂತ. ಸೊ ಇಲ್ಲಿ ನಮಗೆ ಬೆಲ್ಲದ ಟೀ ಸಿಗುತ್ತೆ. ನಾವು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಈ ಟೇಸ್ಟು ಮಾತ್ರ ನಾವು ಅಮೇಝಿಂಗ್. ಎಷ್ಟೇ ಟ್ರೈ ಮಾಡಿದರೂ ಮನೆಯಲ್ಲಿ ಈ ಟೇಸ್ಟ್ ಅಂತೂ ಬರಲ್ಲ ಬಿಡಿ. ಯಾಕಂದರೆ ನಾವು ಎಷ್ಟೇ ಸಲ ಟ್ರೈ ಮಾಡಿದರೂ ಆ ಟೇಸ್ಟ್ ತರಲಿಕ್ಕೆ ತುಂಬಾ ಕಷ್ಟಪಡಬೇಕು. ನಾನು ಅಂದ್ಕೊತೀನಿ ಯಾಕೆ ನಾನು ಬೆಲ್ಲ ಹಾಕಿ ಟೀ ಮಾಡ್ತೀನಲ್ವ, ಯಾಕೆ ಈ ಟೇಸ್ಟ್ ಬರಲ್ಲ ಅಂತ. ಬಟ್ ಅಲ್ಲಿ ಟೇಸ್ಟ್ ಅಂತೂ ಅಮೇಝನ್ ಆಗಿತ್ತು. ಯಾರಾದರೂ ಅರಕಲಗೂಡಿಗೆ ಬಂದ್ರಿ ಅಂದರೆ ಈ ಟೀ ಶಾಪ್ಗೆ ಎಂಟ್ರಿ ಕೊಟ್ಟು ನೋಡಿ, ನೀವೇ ಅಂದ್ಕೋತೀರಾ ಎಷ್ಟು ಚೆನ್ನಾಗಿದೆ ಈ ಟೀ ಶಾಪ್ನಲ್ಲಿ ಸಿಗೋವಂಥ ಬೆಲ್ಲ ಟೀ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಹಾಗೆ ನಮ್ಮ ಮಾವನವ್ರನ್ನ ನಿಲ್ಲಿಸ್ಕೊಂಡು ಒಂದು ಫೋಟೋ ಕೂಡ ಶೂಟ್ ಮಾಡಿಕೊಂಡೆ. ಅವ್ರನ್ನ ನೋಡ್ತಾ ಇರ್ಬೋದು, SL ಚಾಯ್
ಅಂಗಡಿ ಅಂತ. ನಂತರ ನಾವು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಪಿಂಕಿ ಆ ಕಡೆ ಈ ಕಡೆ ನಿಲ್ತಾ ಇಲ್ಲ. ನನ್ನನ್ನು ಬಿಟ್ಟೋಗಿದ್ದಾರೆ ಅಂತ ಖುಷಿನಲ್ಲಿ ಒಂದು ನಿಮಿಷನೂ ನಿಲ್ತಾ ಇಲ್ಲ, ಆ ಥರ ನೆಗ್ದಾಡ್ತಾ ಇದ್ಲು. ಪಾಪ ಮನೆಯಲ್ಲಿ ಒಬ್ಬಳನ್ನೇ ಬಿಟ್ಟೋಗಿದ್ವಿ ಅನ್ನೋ ಒಂದು ಫೀಲ್ ಕೂಡ ನಮಗಿತ್ತು, ಬಿಟ್ಟೋಗ್ಬಾರ್ದಾಯಿತು ಅಂತ. ಅವಳು ಖುಷಿ ನೋಡ್ತಾ ಇರ್ಬೋದು, ಎಲ್ಲರ ಕಾಲ ಮೇಲೂ ನೆಗಿತಾ ಇದ್ದಾಳೆ. ಹಂಗೇನೆ ನಾವು ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ ಒಂದು 4:30 ಆಗಿತ್ತು. ಬಂದ ತಕ್ಷಣ ನಾವೆಲ್ಲ ಕೊಟ್ಟಿಗೆ ಕೆಲಸ ಮತ್ತೆ ಸ್ಟಾರ್ಟ್ ಮಾಡಲೇಬೇಕು. ನಾವು ಎಲ್ಲೇ ಹೋದ್ರೂ ಸಂಜೆ ಹುಡುಕೊಂಡು ಮನೆಗೆ ಬಂದ ತಕ್ಷಣ ಕೊಟ್ಟಿಗೆ ಕೆಲಸ ಎಲ್ಲ ಇದ್ದೇ ಇರುತ್ತೆ. ನೋಡ್ತಾ ಇರ್ಬೋದು ಪಿಂಕಿ ಖುಷಿನ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಬಂದರು, ನಮ್ಮ ಮನೆಯವ್ರು ಬಂದರು ಅನ್ನೋ ಖುಷಿನ ಅವಳು ಎಕ್ಸ್ಪ್ಲೇನ್ ಮಾಡ್ಕೋತಾರೆ. ಬಟ್ ಮೂಕ ಪ್ರಾಣಿಗಳಿಗೆ ಏನಂದರೆ ಬಾಯಲ್ಲಿ ಮಾತು ಬರಲ್ಲ, ಬಟ್ ಪ್ರೀತಿ ಅಂತೂ ತುಂಬಾ ಇರುತ್ತಲ್ಲ. ಆಕೆ ಪ್ರೀತಿ ನೋಡಲಿಕ್ಕೆ ಒಂದು ಖುಷಿ ಆಗ್ತಾಯಿತ್ತು, ಇನ್ನೊಂದು ಕಡೆ ಬೇಜಾರು ಕೂಡ ಆಗ್ತಾಯಿತ್ತು. ಆಕೆನ ಬಿಟ್ಟೋದ್ವಲ್ಲ ಅಂತ. ಕರ್ಕೊಂಡು ಹೋಗ್ಬೇಕಾಗಿತ್ತು, ಗಾಡಿನಲ್ಲೆಲ್ಲ ಗಲೀಜು ಮಾಡ್ಕೊತಾಳೆ ಅನ್ನೋದಕ್ಕೋಸ್ಕರ ಕರ್ಕೊಂಡು ಹೋಗಿರಲಿಲ್ಲ. ನೆಕ್ಸ್ಟ್ ಟೈಮ್ ಆದರೆ ಟ್ರೈ ಮಾಡ್ತೀವಿ ಕರ್ಕೊಂಡು ಹೋಗ್ಲಿಕ್ಕೆ. ಬಟ್ ಎಲ್ಲರೂ ಮಾತಾಡಿಸ್ತಾ ಇದ್ದಾಳೆ, ಎಲ್ಲಿ ಬಿಟ್ಟೋಗಿದ್ರಿ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ದಯವಿಟ್ಟು ಹೈಪ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ.